ಜುಲೈ ಆಗಸ್ಟ್ ಗೃಹಲಕ್ಷ್ಮಿ ಹಣಕ್ಕೆ ಬಿಗ್ ಅಪ್ಡೇಟ್. ಸರ್ಕಾರದಿಂದ ಮಹತ್ವದ ಘೋಷಣೆ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಹಾಗೂ 13ನೇ ಕಂತಿನ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಬರಲಿದೆ. ವೀಕ್ಷಕರೇ, ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಈ ಹಣ ಬರಲಿದೆ, ಯಾವ ಒಂದು ಸಮಯಕ್ಕೆ ಈ ಹಣ ಬರಲಿದೆ, ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ನಾಳೆ ನಿಮ್ಮ ಖಾತೆಗಳಿಗೆ ಬರುತ್ತಾ, ಇವೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ಸೂಕ್ತ ವಿವರಣೆ ಕೊಟ್ಟು ತಿಳಿಸಲಿದ್ದೇವೆ. ಈ ವಿಡಿಯೋ ಕೇವಲ 4 ರಿಂದ 4.5 ನಿಮಿಷದ ವಿಡಿಯೋ ಆಗಬಹುದು. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ ಮತ್ತು ನಿಮಗೆ ಏನೇ ಡೌಟ್ ಇದ್ರೂ ಈಗಲೇ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ 4,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಬರಲಿದೆ. ಹಾಗೂ ಸಿಎಂ ಸಿದ್ದರಾಮಯ್ಯನವರು ಒಂದು ಇಂಪಾರ್ಟೆಂಟ್ ಅಪ್ಡೇಟ್, ಹೌದು ಸ್ನೇಹಿತರೆ, ಒಂದೇ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು. ಯಾವುದಕ್ಕೆ ನೀವು ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಯೂಸ್ ಮಾಡಬೇಕು ಅಂತಂದರೆ, ನೀವು ಯಾವುದಕ್ಕೆ ಇದನ್ನು ಯೂಸ್ ಮಾಡಬೇಕು, ಎಲ್ಲದಕ್ಕೂ ಕೂಡ ಇದನ್ನು ಯೂಸ್ ಮಾಡಲಿಕ್ಕೆ ಬರುತ್ತಾ, ಹಾಗಾದರೆ ಯಾವುದಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ನೀವು ಯೂಸ್ ಮಾಡಬೇಕು ಎಂಬುವ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೊಡಲಾಗಿದೆ. ಅದನ್ನು ಸ್ವತಃ ಸಿದ್ದರಾಮಯ್ಯನವರೇ ಕೊಟ್ಟಿರುವಂಥದ್ದು. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವುದಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಳಸಬೇಕು ಮತ್ತು ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟನ್ನು ಕೊಟ್ಟಿರ್ತಾರೆ. ಸೊ ಇವೆಲ್ಲದರ ಬಗ್ಗೆಯೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಲಿದ್ದೇನೆ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಇಲ್ಲಿ ನಿಮ್ಮ ಜುಲೈ ಹಾಗೂ ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬಗ್ಗೆ ಬಿಗ್ ಅಪ್ಡೇಟ್ ಬಂದಿರುತ್ತೆ. ಈ ಬಿಗ್ ಅಪ್ಡೇಟ್ ಅನ್ನು ಕೇಳಿದ್ರೆ ಖಂಡಿತ ಕೆಲವರು ಖುಷಿ ಪಡ್ಬೋದು, ಕೆಲವರು ಶಾಕ್ ಕೂಡ ಆಗಬಹುದು. ಯಾಕಂತಂದ್ರೆ ಈ ಅಪ್ಡೇಟು ಹಾಗೆ ಇದೆ. ಸೊ ಬನ್ನಿ, ಇವೆಲ್ಲವನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ವೀಕ್ಷಕರೇ, ಇದಕ್ಕಿಂತ ಮೊದಲು ನಾನು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಆದರೂ ಕೂಡ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೇನೆ, ಇಲ್ಲಿ 85% ವೀಕ್ಷಕರು ಯಾವುದೇ ರೀತಿ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಬರೀ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಇನ್ನು ಉಳಿದಿರುವಂತಹ 14 ರಿಂದ 15% ವೀಕ್ಷಕರು ಮಾತ್ರನೇ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ. ವೀಕ್ಷಕರೇ, ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನೀವೇನು ಮಾಡ್ತೀರಾ ಅಂತಂದ್ರೆ, ಈ ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದೇ ಒಂದು ಲೈಕ್ ಮಾಡಿ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಮಾಡಿ. ಸೊ ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ. ಹಾಗೆ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ನಮ್ಮನ್ನ ಕಾಮೆಂಟ್ ಕೂಡ ಮಾಡ್ಬೋದು. ನಿಮ್ಮ ಸಮಸ್ಯೆಗಳನ್ನು ನಾವಲ್ಲಿ ನೋಡ್ತೇವೆ. ಸೊ ಇದರಿಂದ ನಿಮಗೆ ಅನುಕೂಲವಾಗುವಂತಹ ವೀಡಿಯೋಸ್ಗಳನ್ನು ನಾವು ಮಾಡ್ತೇವೆ. ನೋಡಿ, ಗೃಹಲಕ್ಷ್ಮಿ ಸ್ಕೀಮ್ ಅಪ್ಡೇಟ್. ಗೃಹಲಕ್ಷ್ಮಿ ಯೋಜನೆಯ 11 ತಿಂಗಳ ಹಣ ಬಿಡುಗಡೆಯಾಗಿದ್ದು, ಬಾಕಿ ಉಳಿದಿರುವಂತಹ ಜುಲೈ ಹಾಗೂ ಆಗಸ್ಟ್ ತಿಂಗಳ ಹಣವನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟ್ ಅನ್ನು ಕೊಟ್ಟಿದ್ರು. ಆದರೆ ಶೀಘ್ರವೇ ಅಂದರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಕೇಳಿದಾಗ, ನೋಡಿ, ಈ 2 ಕಂತಿನ ಹಣವನ್ನು ಒಂದೇ ದಿನ ಅಂದರೆ ಒಂದೇ ಬಾರಿಗೆ ಹಣವನ್ನು ನಾವು ಬಿಡುಗಡೆ ಮಾಡ್ತೇವೆ. ಅದು ಕೂಡ ಒಂದೇ ವಾರದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತ ಹಿಂದಿನ ವಾರ ಹೇಳಿದರು. ಅದೇ ರೀತಿ ರೂಲ್ಸ್ ಪ್ರಕಾರ ಇವತ್ತು ಅಂತಂದರೆ ನಾಳೆ ನಿಮ್ಮ ಖಾತೆಗಳಿಗೆ ಈ ಹಣ ಬರಲಿದೆ. ನಾಳೆ ಸುಮಾರು 10 ಗಂಟೆ ಮೇಲ್ಪಟ್ಟು ಈ ಗೃಹಲಕ್ಷ್ಮಿ ಯೋಜನೆಯ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ನಾನು ಮಾಹಿತಿ ಕೊಟ್ಟಿರುವಂತಹ ಪ್ರಕಾರ ನಿನ್ನೆನೂ ಕೂಡ ಜಮೆ ಆಗಿತ್ತು, ಮೊನ್ನೆನೂ ಕೂಡ ಜಮೆ ಆಗಿತ್ತು, ಇವತ್ತು ಇದು ಜಮೆ ಆಗಿಲ್ಲ. ಸೊ ನಾಳೆಯಿಂದ ನಿಮ್ಮ ಖಾತೆಗಳಿಗೆ ಈ ಹಣ ಅನ್ನೋದು ಜಮೆ ಆಗುತ್ತೆ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತಹ ಪ್ರಕಾರ ನಾಳೆ 4,000 ರೂಪಾಯಿಗಳು ಅಂತಂದರೆ 2 ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಅಂತಂದರೆ 4,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ ಸ್ನೇಹಿತರೆ. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಹಾಗಾದರೆ ಬನ್ನಿ, ಸೊ ಯಾವ ಒಂದು ಮಹಿಳೆಯರಿಗೆ ಇದು ಬರಲಿದೆ ಹಾಗೂ ಸಿದ್ದರಾಮಯ್ಯನವರು ಒಂದು ಅಪ್ಡೇಟನ್ನು ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಸೊ ಅವರು ಕೊಟ್ಟಿರುವಂತಹ ಅಪ್ಡೇಟ್ ಏನದು ಅಂತ ಇವಾಗ ತಿಳಿಸ್ತಾನೆ. ನೋಡಿ, ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಗೆ ಬರ್ತಿ 1 ವರ್ಷ. ಸೊ ಇವಾಗ 1 ವರ್ಷ ಆಯ್ತು ಅಂತ ಅವರು ಹೇಳಿದ್ದಾರೆ. ಮತ್ತು ಇದುವರೆಗೂ ಬರೋಬ್ಬರಿ 25,000 ಕೋಟಿ ರೂಪಾಯಿ ಹಣವನ್ನು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆ ಮಾಡಲಾಗಿದೆ ಅಂತ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ. ಮತ್ತೆ ಆರ್ಥಿಕ ಸ್ವಾವಲಂಬನೆಗಳಾಗಿ ನೆಮ್ಮದಿಯ ಬದುಕು ಕಟ್ಟಿಕೊಂಡಂತಹ 1.25 ಕೋಟಿ ಗೃಹಲಕ್ಷ್ಮಿಯರಿಗೆ ಧನ್ಯವಾದಗಳು ಅಂತ ಒಂದು ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು. ಸೊ ಇವರು ಈ 3 ಅಪ್ಡೇಟ್ ಅನ್ನು ಕೊಟ್ಟಿರುವಂಥದ್ದು ಈ ಮಹಿಳೆಯರಿಗೆ. ಹಾಗಾದರೆ ಇದ್ರ ಜೊತೆಗೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇಲ್ಲಿ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಈ ಗೃಹಲಕ್ಷ್ಮಿ ಇಂದಿಗೆ ಬರ್ತಿ 1 ವರ್ಷ ಆಯ್ತಂತೆ. ಸೊ ನಡೆದ ವಿಧಾನಸಭೆಗೂ ಮುನ್ನ ಗೃಹಲಕ್ಷ್ಮಿ ಯೋಜನೆಯ ಮಹಿಳೆಯರಿಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನ ಮಾಡುವುದಾಗಿ ಘೋಷಿಸಿತ್ತು. ಅದರಂತೆ ರಾಜ್ಯದ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಸರ್ಕಾರವು ಮನೆಯ ಯಜಮಾನರಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣವನ್ನು ನೀಡುತ್ತಾ ಬಂದಿತು. ಆದರೆ ಈ 2 ರಿಂದ 3 ತಿಂಗಳಲ್ಲಿ ಹಣವನ್ನು ಸರಿಯಾಗಿ ತಾಂತ್ರಿಕ ದೋಷದಿಂದ ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆ ಮಾಡುವುದು ಆಗಲಿಲ್ಲ. ಆದರೆ ಇಲ್ಲಿ ಜೂನ್ ತಿಂಗಳ ಹಣವನ್ನು ನಿಮ್ಮ ಖಾತೆಗಳಿಗೆ ಸೇರಿಸಿದ್ದಾರಂತೆ. ಆದರೆ ಇವಾಗ ನಿಮ್ಮ ಖಾತೆಗಳಿಗೆ ಬರಬೇಕಾಗಿರುವಂತಹ ಹಣ ಅಂತಂದರೆ ಅದು ಜುಲೈ ಹಾಗೂ ಆಗಸ್ಟ್ ತಿಂಗಳಿನ ಹಣವಾಗಿರುತ್ತೆ. ಈ ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಆದಷ್ಟು ಬೇಗ ಜಮೆ ಆಗಲಿದೆ. ನಾಳೆ ಸೋಮವಾರದಂದು ನಿಮ್ಮ ಖಾತೆಗಳಿಗೆ ಇದು ಬರಲಿದೆ. ನಾಳೆ ಅಂತಂದರೆ 10 ಗಂಟೆಯ ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ಯಾಕಂತಂದರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದರು, 1 ವಾರದಿಂದ ಹಿಂದೆ ಇವರು ಹೇಳಿದರು, ನಾವು ಒಂದೇ ವಾರದಲ್ಲಿ ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು 4,000 ರೂಪಾಯಿ ಹಣವನ್ನು ಅವರ ಖಾತೆಗಳಿಗೆ ಜಮೆ ಮಾಡ್ತವೆ ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅನ್ನು ಕೊಟ್ಟಿದ್ರು. ಸೊ ಅದರ ರೀತಿ ನೋಡೋದಾದರೆ ನಾಳೆ ನಿಮ್ಮ ಖಾತೆಗಳಿಗೆ 10 ಗಂಟೆಯ ಮೇಲ್ಪಟ್ಟು ಈ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗಲಿದೆ. ಹಾಗಾದರೆ ಯಾವ ಒಂದು ಜಿಲ್ಲೆಗೆ ಇದು ಬರಲಿದೆ ಅಂತ ನೋಡೋದಾದರೆ ಸ್ನೇಹಿತರೆ, ಮೊದಲಿಗೆ ಇದು ಬಿಡುಗಡೆ ಆಗಬೇಕು. ಸೊ ಇದು ಬಿಡುಗಡೆ
ಪ್ರತಿಯೊಂದು ಜಿಲ್ಲೆಗೂ ಕೂಡ ಇದು ಬಿಡುಗಡೆ ಆಗ್ತಾ ಇದೆ. ಹಾಗಾದರೆ ಯಾವ ಒಂದು ಜಿಲ್ಲೆಗಳಿಗೆ ಇದು ಬರುತ್ತೆ ಅಂತ ನಾನು ನಿಮಗೆ ನಾಳೆ ಬೆಳಗ್ಗೆ ತಿಳಿಸ್ತೇನೆ. ನಾಳೆ ಬೆಳಗ್ಗೆ ನನಗೆ ಈ ವಿಡಿಯೋದಲ್ಲಿ ಹೇಳ್ಬೋದು, ಬಟ್ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಹಾಗಾಗಿ ನಾನು ನಾಳೆ ಬೆಳಗ್ಗೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ತಿಳಿಸ್ತೇನೆ. ಆ ವಿಡಿಯೋ ಬೇಗನೆ ಅಪ್ಲೋಡ್ ಮಾಡ್ತೇನೆ. ಸೊ ಆ ವಿಡಿಯೋನ ಪ್ರತಿಯೊಬ್ಬರು ಕೂಡ ನೋಡಬಹುದು ಹಾಗೂ ಅದನ್ನು ನೀವು ತಿಳ್ಕೊಳ್ಳಬಹುದು. ಈ ಗೃಹಲಕ್ಷ್ಮಿ ಯೋಜನೆಯ 12 ಮತ್ತು 13ನೇ ಕಂತಿನ ಹಣ ಯಾವ ಒಂದು ಮಹಿಳೆಯರಿಗೆ ಬರ್ತಾ ಇದೆ ಅಂತ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇನ್ನೊಂದೇನು ಹೇಳೋದು ಮರೆತೆ ಅಂತಂದರೆ, ಈ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಹೆಲ್ಪ್ ಆಗಿದ್ದರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಈ ಹಣ ಅನ್ನೋದು ಹೆಲ್ಪ್ ಆಗಿತ್ತು ಅಂತಂದರೆ, ಯಾರೇನೋ ಲೈಕ್ ಮಾಡಿಲ್ಲ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಸೊ ನಾನು ಕೂಡ ತುಂಬ ರಿಸರ್ಚ್ ಮಾಡ್ತಾ ಇದ್ದೇನೆ, ಮತ್ತು ನಿಮಗೆ ಅಪ್ಡೇಟು ಸಿಕ್ಕರೆ ಖಂಡಿತ ವೀಡಿಯೋ ಮಾಡಿ ತಿಳಿಸ್ತೇನೆ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಥ್ಯಾಂಕ್ ಯು.